HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಕೇತುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆ ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯ ಗರ್ಭಗುಡಿ ಬಾಗಿಲು ಬಂದ್. ರಾತ್ರಿ ಶುದ್ಧಿ ಕಾರ್ಯ ಬಳಿಕ ಮಾರ್ಚ್ 4ರಿಂದ ದರ್ಶನಕ್ಕೆ ಅವಕಾಶ. ಅನುಸೂಚಿತ ಉದ್ದಿಮೆಗಳಿಗೆ ಕನಿಷ್ಠ ವೇತನ ಘೋಷಣೆಯಲ್ಲಿ ವಿಳಂಬ. ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ಕಾರ್ಮಿಕರ ಆಗ್ರಹ. ರಾಜ್ಯ ಸರ್ಕಾರದ ವಿರುದ್ಧ ಸಿಐಟಿಯು ಕಾರ್ಮಿಕ ಕಚೇರಿ ಮುಂದೆ ಪ್ರತಿಭಟನೆ. ಚರ್ಚೆಗೆ ಗ್ರಾಸವಾಗುತ್ತಿರುವ ಪಾಲಿಕೆ ಆಡಳಿತ. ದಕ್ಷ ಇಂಜಿನಿಯರ್ ಕವಿತಾ ವಿರುದ್ಧ ಕಿರುಕುಳ. ನಿಷ್ಪಕ್ಷಪಾತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲಿ ಸಾಮಾಜಿಕ ಚಿಂತಕಿ ಡಾಕ್ಟರ್ ಸಾವಿತ್ರಿ ಆಗ್ರಹ. ಸಂಭವಿಸುತ್ತಿರುವ ಕೇತುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆ ವಿಶ್ವವಿಖ್ಯಾತ ಐತಿಹಾಸಿಕ ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಧಾರ್ಮಿಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಗ್ರಹಣದ ಸೂಕ್ಷ್ಮ ಧಾರ್ಮಿಕ ನಿಯಮಾವಳಿಗಳ ಅನ್ವಯ ದೇವಾಲಯದ ಗರ್ಭಗುಡಿ ಬಾಗಿಲನ್ನು ಅರ್ಚಕರು ಪೂಜೆ ಸಲ್ಲಿಸಿದ ನಂತರ ಮುಚ್ಚಿದ್ದಾರೆ. ಗ್ರಹಣ ಕಾಲದಲ್ಲಿ ದೇವರ ಮೂರ್ತಿಗೆ ನೇರವಾಗಿ ಯಾವುದೇ ವಿವಿಧ ಪೂಜೆ, ನೈವೇದ್ಯ ಅಥವಾ ಸೇವೆಗಳು ನಡೆಯದಂತೆ ಶಿಸ್ತಿನ ಕ್ರಮಗಳನ್ನು ಅನುಸರಿಸಲಾಗುತ್ತಿದೆ. ಆದರೆ ದೇವಾಲಯದ ಗರ್ಭಗುಡಿ ಮಾತ್ರ ಬಂದಾಗಿದ್ದು ಪ್ರವಾಸಿಗರು ಹಾಗೂ ಭಕ್ತರು ದೇವಾಲಯದ ಶಿಲ್ಪ ವೈಭವವನ್ನು ವೀಕ್ಷಿಸಲು ಅವಕಾಶವಿದೆ ಎಂದು ತಿಳಿಸಲಾಗಿದೆ. ಗ್ರಹಣ ಮುಗಿದ ಬಳಿಕ ರಾತ್ರಿ ಸುಮಾರು 7 ಗಂಟೆ ನಂತರ ದೇವಾಲಯದಲ್ಲಿ ಶುದ್ಧಿ ಕಾರ್ಯಗಳು ಆರಂಭವಾಗಲಿವೆ. ಶಾಸ್ತ್ರೋಕ್ತ ವಿಧಾನದಲ್ಲಿ ತಿಥಿ ಪುಣ್ಯಾಹ ವಾಚನ, ಆಲಯ ಅರ್ಚನೆ, ವಿಶೇಷ ಅಭಿಷೇಕ ಮತ್ತು ಸಂಪ್ರೋಕ್ಷಣೆಯಂತಹ ವಿಧಿವಿಧಾನಗಳು ನೆರವೇರಿಸಲ್ಪಡಲಿವೆ. ಬಳಿಕ ಮಹಾ ನೈವೇದ್ಯ ಸಮರ್ಪಣೆ ಮಾಡಲಾಗುತ್ತದೆ. ಈ ಕುರಿತು ಮಾಹಿತಿ ನೀಡಿರುವ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಮತ್ತು ನರಸಿಂಹಪ್ರಿಯ ಭಟ್ ರವರು, ಗ್ರಹಣ ಮುಗಿದ ನಂತರ ದೇಗುಲದ ಒಳಾಂಗಣವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಪುಣ್ಯ ಕಾರ್ಯಗಳನ್ನು ನೆರವೇರಿಸಲಾಗುವುದು. ಶುದ್ಧಿ ಕಾರ್ಯಗಳು ಪೂರ್ಣಗೊಂಡ ಬಳಿಕ ಬುಧವಾರ ಬೆಳಗ್ಗೆಯಿಂದ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಗ್ರಹಣದ ಸಂದರ್ಭದಲ್ಲಿ ದೇವಾಲಯಗಳಲ್ಲಿ ಅನುಸರಿಸಲಾಗುವ ಈ ಕ್ರಮಗಳು ಆಚಾರ ವಿಚಾರಗಳ ಭಾಗವಾಗಿದ್ದು ಸಂಪ್ರದಾಯದ ಪ್ರಕಾರ ದೈವ ಸಾನ್ನಿಧ್ಯವನ್ನು ಶುದ್ಧವಾಗಿರಿಸುವ ಉದ್ದೇಶದಿಂದ ಪಾಲಿಸಲಾಗುತ್ತದೆ. ಇದರಿಂದಾಗಿ ಭಕ್ತರು ಮಾರ್ಚ್ 3ರಂದು ಗರ್ಭಗುಡಿ ದರ್ಶನದಿಂದ ವಂಚಿತರಾದರೂ ಮಾರ್ಚ್ 4ರಂದು ಎಂದಿನಂತೆ ಶ್ರೀ ಚನ್ನಕೇಶವನ ದರ್ಶನ ಪಡೆಯಬಹುದಾಗಿದೆ. HCN ನ್ಯೂಸ್, ಬೇಲೂರು. ಈಗ ನಮಸ್ಕೇಶನಾಥ ನ್ಯಾಯಾನಂದಮೂರ್ತಿ ವೇದಾಪನಿವಾಸ ಸತ್ಯಜ್ಞಾನಾಚಿ ಸತ್ಯಂ ಸತ್ಯಂ ಪುನಃಸತ್ಯಂ ಉದ್ಧತ್ಯ ಭುಜಮುಖಿತ ವೇದಶಾಸ್ತ್ರ ಪರಮಾತ್ಮ ಕೇಶವಾತ್ಪರ ಶ್ರೀಮತೆ ರಾಮಾನುಜಾಯ ನಮಃ. ಇವತ್ತು ಚಂದ್ರಗ್ರಹಣ 3:40ಕ್ಕೆ ಶುರುವಾಗೋದ್ರಿಂದ ಆ ವೇದ ಈಗಲೇ ಶುರುವಾಗೋದ್ರಿಂದ ಈಗ ನಿತ್ಯ ಪೂಜೆ ಎಲ್ಲ ಮುಗಿದಿದೆ. ಈಗ ಬಲಿಪ್ರದಾನ ಮುಗಿದು ಈಗ 9:30ಗೆ ನಾವು ದೇವಾಲಯ ಗರ್ಭಗುಡಿನ ಬಾಗಿಲು ಹಾಕಲಾಗುತ್ತೆ. ಮೋಕ್ಷ ಆದ ನಂತರ ಬಂದು 7 ಗಂಟೆ ಮೇಲೆ ರಾಜ್ಯದಲ್ಲಿನ ಅನುಸೂಚಿತ ಉದ್ದಿಮೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಲಕ್ಷಾಂತರ ಕಾರ್ಮಿಕರಿಗೆ ಅನ್ವಯವಾಗುವ ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆಯನ್ನ ತಕ್ಷಣ ಪ್ರಕಟಿಸಬೇಕೆಂದು ಒತ್ತಾಯಿಸಿ ಕಾರ್ಮಿಕ ಸಂಘಟನೆಗಳು ರಾಜ್ಯ ಸರ್ಕಾರದ ವಿರುದ್ಧ ಸಿಐಟಿಯು ನೇತೃತ್ವದಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ನಗರದ ಅರಳಿಕಟ್ಟೆ ವೃತ್ತದ ಬಳಿ ಇರುವ ಉಪ ಕಾರ್ಮಿಕ ಆಯುಕ್ತರ ಕಚೇರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಮಾತನಾಡಿ, ರಾಜ್ಯ ಸರ್ಕಾರವು ಏಪ್ರಿಲ್ 2025ರಲ್ಲಿ ಕನಿಷ್ಠ ವೇತನದ ಕರಡು ಅಧಿಸೂಚನೆಯನ್ನು ಪ್ರಕಟಿಸಿತ್ತು. ಈ ಕರಡು ಕುರಿತು ಕಾರ್ಮಿಕ ಸಂಘಟನೆಗಳು, ಮಾಲೀಕರ ಸಂಘಟನೆಗಳು ಮತ್ತು ಇತರೆ ಹಿತಾಸಕ್ತಿ ಪಕ್ಷಗಳು ತಮ್ಮ ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಸಲ್ಲಿಸಿವೆ. ನಂತರ ಕನಿಷ್ಠ ವೇತನ ಸಲಹಾ ಮಂಡಳಿಯು 2 ಸುತ್ತಿನ ಚರ್ಚೆಗಳನ್ನು ನಡೆಸಿ 2025ರ ಆಗಸ್ಟ್ ತಿಂಗಳಿನಲ್ಲಿ ತನ್ನ ಶಿಫಾರಸುಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ಆದಾಗ್ಯೂ ಹಲವು ತಿಂಗಳುಗಳು ಕಳೆದರೂ ಅಂತಿಮ ಅಧಿಸೂಚನೆ ಪ್ರಕಟವಾಗದಿರುವುದು ಕಾರ್ಮಿಕರಲ್ಲಿ ನಿರಾಶೆ ಮೂಡಿಸಿದೆ ಎಂದರು. 7 ವರ್ಷಗಳಿಂದ ಕನಿಷ್ಠ ವೇತನ ಪರಿಷ್ಕರಣೆ ಆಗದೆ ಉಳಿದಿರುವುದು ಗಂಭೀರ ವಿಚಾರವಾಗಿದೆ. ಇಂದಿನ ಹೆಚ್ಚಿದ ಗ್ರಾಹಕ ಬೆಲೆ ಸೂಚ್ಯಂಕ, ಮನೆ ಬಾಡಿಗೆ, ವಿದ್ಯುತ್, ಸಾರಿಗೆ, ಶಿಕ್ಷಣ ಮತ್ತು ಆರೋಗ್ಯ ವೆಚ್ಚಗಳನ್ನು ಗಮನಿಸಿದರೆ ಹಾಲಿ ವೇತನ ವ್ಯವಸ್ಥೆ ಕಾರ್ಮಿಕರ ಜೀವನೋಪಾಯಕ್ಕೆ ಸಾಕಾಗುತ್ತಿಲ್ಲ ಎಂಬುದು ಸಂಘಟನೆಗಳ ಅಭಿಪ್ರಾಯವಾಗಿದೆ. ಈ ಹಿನ್ನೆಲೆ ವೈಜ್ಞಾನಿಕ ಮತ್ತು ಕಾನೂನುಬದ್ಧ ಆಧಾರದ ಮೇಲೆ ನಿಗದಿಪಡಿಸಿದ ಪರಿಷ್ಕೃತ ವೇತನವನ್ನು ತಕ್ಷಣ ಜಾರಿಗೆ ತರಬೇಕೆಂದು ಒತ್ತಾಯಿಸಿದರು. ಕಾರ್ಮಿಕ ಸಂಘಟನೆಗಳು ವಲಯ 1, ವಲಯ 2 ಮತ್ತು 3ರ ಪ್ರಕಾರ ಅತಿ ಕುಶಲ, ಕುಶಲ, ಅರೆಕುಶಲ ಮತ್ತು ಅಕುಶಲ ವರ್ಗಗಳಿಗೆ ದಿನ ಹಾಗೂ ತಿಂಗಳ ವೇತನದ ಪರಿಷ್ಕೃತ ಪ್ರಸ್ತಾವಗಳನ್ನು ಸರ್ಕಾರಕ್ಕೆ ಸಲ್ಲಿಸಿವೆ. ಇವು ಇಂದಿನ ಆರ್ಥಿಕ ಪರಿಸ್ಥಿತಿಗೆ ತಕ್ಕಂತೆ ರೂಪುಗೊಂಡಿದ್ದು ಅಸಂಘಟಿತ ಮತ್ತು ಸಣ್ಣ ಮಧ್ಯಮ ಉತ್ಪಾದನಾ ಘಟಕಗಳಲ್ಲಿ ದುಡಿಯುವ ಕಾರ್ಮಿಕರಿಗೆ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶ ಹೊಂದಿದೆ ಎಂದರು. ಇಲ್ಲವಾದಲ್ಲಿ ರಾಜ್ಯವ್ಯಾಪಿ ಹೋರಾಟದ ಹಾದಿ ಹಿಡಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪ ಹಾಗೂ ಜಿಲ್ಲಾ ಖಜಾಂಚಿ ಅರವಿಂದ್, ಕಾರ್ಮಿಕ ಸಂಘಟನೆಗಳ ಜಿಲ್ಲಾಧ್ಯಕ್ಷ ಧರ್ಮೇಶ್ ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಕರ್ನಾಟಕ ಸಮಿತಿ ಸಿಐಟಿ ರಾಜ್ಯ ಸಮಿತಿಯ ಕರೆ ಭಾಗವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಮಿಕ ಸಂಘಗಳು ಅಂದರೆ ಸಿಐಟಿಯುನ ಸಂಯೋಜನೆಗೊಂಡಿರತಕ್ಕಂಥ ಕಾರ್ಮಿಕ ಸಂಘಗಳು ಕಾರ್ಮಿಕ ಸಂಹಿತೆಗಳಿಗೆ ಆಕ್ಷೇಪಣೆಗಳನ್ನು ನಾವು ಸಾಮೂಹಿಕವಾಗಿ ಸಲ್ಲಿಸ್ತಾ ಇದ್ದೇವೆ. ಅಂದರೆ ಈಗಾಗಲೇ ಕೇಂದ್ರ ಸರ್ಕಾರ ಈಗಾಗಲೇ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಿ ಅಧಿಸೂಚನೆ ಹೊರಡಿಸಿದೆ.
ಈ ಸಂಹಿತೆಗಳು ರಾಜ್ಯಗಳಲ್ಲಿ ಜಾರಿಯಾಗಬೇಕು ಅಂದರೆ ಇದು ಸಮವರ್ತಿತ ಪಟ್ಟಿ ಬರೋದ್ರಿಂದ ಕರ್ನಾಟಕದ ಪ್ರತಿ ರಾಜ್ಯ ಸರ್ಕಾರಗಳು ನಿಯಮಾವಳಿಗಳನ್ನು ರಚಿಸಬೇಕು. ನಿಯಮಾವಳಿಗಳನ್ನು ರಚಿಸಿದ್ರೆ ಮಾತ್ರ ಜಾರಿಯಾಗುತ್ತೆ. ಈಗಾಗಲೇ ಕೇರಳ ಸರ್ಕಾರ ಆ ಸಂಹಿತೆಗಳನ್ನು ವಿರೋಧಿಸಿ ನಾವು ನಿಯಮಾವಳಿ ರಚಿಸೋದೆಲ್ಲ ಪರ್ಯಾಯ ಕಾರ್ಮಿಕ ಸಂಹಿತೆಗಳು ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಆಗಲೇ ಅದು ತೀರ್ಮಾನ ತಗೊಂಡಿದೆ, ವಿಧಾನಸಭೆ ಅಧಿವೇಶನ ತೀರ್ಮಾನ ತಗೊಂಡಿದೆ, ಅದಕ್ಕಾಗಲೇ ಕಮಿಟಿ ಮಾಡಿ. ಆದರೆ ಕರ್ನಾಟಕ ಸರ್ಕಾರ ಅಲ್ಲಿ ಕೇಂದ್ರದಲ್ಲಿ ಸಂಹಿತೆ. ಹಾಸನ ಮಹಾನಗರ ಪಾಲಿಕೆಯಲ್ಲಿ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸುತ್ತಿರುವ ಕವಿತಾ ಅವರಿಗೆ ಇತ್ತೀಚೆಗೆ ಉಂಟಾಗಿರುವ ವಿವಾದ ಮತ್ತು ಕಿರುಕುಳದ ಆರೋಪಗಳು ನಗರದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ತನಿಖೆ ಮಾಡಿ ಕ್ರಮ ಕೈಗೊಳ್ಳುವಂತೆ ಪ್ರಸೂತಿ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಸಾವಿತ್ರಿ ಆಗ್ರಹಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ಕಳೆದ 10 ರಿಂದ 15 ವರ್ಷಗಳಿಂದ ವಿವಿಧ ತಾಲೂಕುಗಳಲ್ಲಿ ಸೇವೆ ಸಲ್ಲಿಸಿರುವ ಅವರು ದಕ್ಷತೆ, ಕಟ್ಟುನಿಟ್ಟು ಮತ್ತು ಪ್ರಾಮಾಣಿಕತೆಗಾಗಿ ಪರಿಚಿತರಾಗಿದ್ದಾರೆ. ಅಧಿಕಾರದ ಒತ್ತಡಗಳಿಗೂ ಮಣಿಯದೆ ತಮ್ಮ ಪಾಡಿನ ಕೆಲಸವನ್ನ ನಿರ್ವಹಿಸಿದ ಅಧಿಕಾರಿ ಎಂಬ ಹೆಗ್ಗಳಿಕೆಯನ್ನ ಕವಿತಾ ಗಳಿಸಿದ್ದಾರೆ ಎಂದು ಹಲವರು ಹೇಳುತ್ತಾರೆ. ಅರ್ಕಲ್ಗೂಡು, ಸಕಲೇಶಪುರ ಮತ್ತು ಆಲೂರು ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಅವರು ಕಾರ್ಯನಿರ್ವಹಿಸಿದ ಅವಧಿಯಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿದರೂ ಕಾರ್ಯಕ್ಷಮತೆಯಲ್ಲಿ ಹಿಂದೆ ಸರಿಯಲಿಲ್ಲ. ಭ್ರಷ್ಟಾಚಾರ ವಿರೋಧಿ ನಿಲುವು ತಾಳಿದ ಕಾರಣಕ್ಕೆ ಕೆಲ ವಲಯಗಳಿಂದ ವಿರೋಧ ಎದುರಿಸಿದ್ದರೆಂಬ ಮಾತುಗಳು ಕೇಳಿಬಂದಿವೆ. ಈಗ ಹಾಸನದಲ್ಲೂ ಅವರ ಕಾರ್ಯಶೈಲಿ ಕೆಲವರಿಗೆ ಅಸಮಾಧಾನ ಉಂಟುಮಾಡಿದೆ ಎಂಬ ಪ್ರಶ್ನೆಗಳು ಉದ್ಭವವಾಗಿದೆ ಎಂದರು. ಇತ್ತೀಚೆಗೆ ಸಿಸಿ ಕ್ಯಾಮೆರಾ ಅಳವಡಿಕೆ ಸೇರಿದಂತೆ ಕೆಲವು ಆರೋಪಗಳು ಹೊರಬಿದ್ದಿದ್ದು, ಈ ಆರೋಪಗಳನ್ನು ಆಧಾರವಾಗಿಸಿಕೊಂಡು ವೈಯಕ್ತಿಕ ದ್ವೇಷದಿಂದ ವಿಷಯವನ್ನ ದೊಡ್ಡದಾಗಿ ಬಿಂಬಿಸೋ ಯತ್ನ ನಡೆಯುತ್ತಿದೆ ಎಂಬ ಅನುಮಾನವನ್ನ ಕೆಲ ನಾಗರಿಕರು ವ್ಯಕ್ತಪಡಿಸಿದ್ದಾರೆ. ವಕೀಲ ಕಿಶೋರ್ ಮಾತನಾಡಿ, ಒಬ್ಬ ಮಹಿಳಾ ಅಧಿಕಾರಿಯ ಕಾರ್ಯಕ್ಷಮತೆಯನ್ನ ಕುಗ್ಗಿಸಲು ಮತ್ತು ಅವರ ಮೇಲೆ ಸಾರ್ವಜನಿಕ ನಂಬಿಕೆಯನ್ನ ಹಾಳು ಮಾಡಲು ಕೆಲವರು ಸಂಘಟಿತ ಪ್ರಯತ್ನ ನಡೆಸುತ್ತಿದ್ದಾರೆ ಎಂಬ ಶಂಕೆ ಕೇಳಿಬರುತ್ತಿದೆ. ಆರೋಪಗಳಲ್ಲಿ ಸತ್ಯವಿದ್ರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವುದರಲ್ಲಿ ಯಾರಿಗೂ ಅಭ್ಯಂತರವಿಲ್ಲ. ಆದರೆ ಆಧಾರರಹಿತ ಆರೋಪಗಳ ಆಧಾರದ ಮೇಲೆ ಕ್ರಮ ಜರುಗಿಸಿದ್ರೆ ಅದು ಪ್ರಾಮಾಣಿಕ ಅಧಿಕಾರಿಗಳ ಮನೋಬಲ ಕುಗ್ಗಿಸುವುದಷ್ಟೇ ಅಲ್ಲ, ಭ್ರಷ್ಟ ವ್ಯವಸ್ಥೆಗೆ ಪರೋಕ್ಷವಾಗಿ ಉತ್ತೇಜನ ನೀಡಿದಂತಾಗುತ್ತದೆ. ದಶಕಗಳಿಂದ ನಗರದಲ್ಲಿ ಬದುಕುತ್ತಿರುವ ನಾಗರಿಕರ ಪ್ರಕಾರ ಇಲಾಖೆಗಳ ಒಳಗಿನ ಒಳ ಜಗಳ ಮತ್ತು ಸ್ವಾರ್ಥದ ರಾಜಕಾರಣದ ಪರಿಣಾಮ ಇಂತಹ ವಿವಾದಗಳು ಉಂಟಾಗುತ್ತಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಹೀಗಾಗಿ ಪ್ರಕರಣವನ್ನು ಅತ್ಯಂತ ಸೂಕ್ಷ್ಮವಾಗಿ, ಪಾರದರ್ಶಕ ಮತ್ತು ನಿಷ್ಪಕ್ಷಪಾತ ತನಿಖೆಯ ಮೂಲಕ ಪರಿಶೀಲಿಸಿ ಸತ್ಯಾಸತ್ಯತೆ ಬಹಿರಂಗಪಡಿಸಬೇಕೆಂದು ಒತ್ತಾಯಿಸಿದರು. ದಕ್ಷ ಅಧಿಕಾರಿಗಳಿಗೆ ನ್ಯಾಯ ಒದಗಿಸುವ ಜೊತೆಗೆ ತಪ್ಪಿತಸ್ಥರು ಯಾರೇ ಆಗಿದ್ರೂ ಕ್ರಮ ಕೈಗೊಳ್ಳಬೇಕು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ವೈದ್ಯರಾದ ಡಾ ಭಾರತಿ ರಾಜಶೇಖರ್, ಡಾ ಧನಲಕ್ಷ್ಮಿ, ಸಮಾಜ ಸೇವಕಿ ಕೆಟಿ ಜಯಶ್ರೀ, ಕಲಾವತಿ ಮಧುಸೂದನ್, ವಕೀಲರಾದ ಗಿರಿಜಾಂಬಿಕಾ, ಕಿಶೋರ್ ಇತರರು ಉಪಸ್ಥಿತರಿದ್ದರು. HSN ನ್ಯೂಸ್ ಹಾಸನ್. ಈಗಾಗಲೇ ನಿಮಗೆ ಎಲ್ಲರಿಗೂ ಗೊತ್ತಿರಬಹುದು, ಇಂಜಿನಿಯರ್ ಶ್ರೀಮತಿ ಕವಿತಾ ಅವರ ವಿರುದ್ಧ ಪ್ರತಿಭಟನೆ ಹಾಗೂ ಅವರ ವಿರುದ್ಧ ಕೇಳಿಬರ್ತಾ ಇರುವಂಥ ಆರೋಪಗಳು ಅವುಗಳನ್ನ ನೋಡಿದಾಗ ನಾವು ಮೀಡಿಯಾದ ಮೂಲಕನೇ ನೋಡಿದ್ವಿ. ಅವರು ನಮಗೆ ಹಲವಾರು ವರ್ಷಗಳಿಂದ ಅವರ ಕಾರ್ಯವೈಖರಿಯನ್ನು ನೋಡ್ಕೊಳ್ತಾ ಬಂದಿರೋರು ನಾವು. ಸೊ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ಅವರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಅದು ಎಲ್ಲ ಸಾರ್ವಜನಿಕರು ಕೂಡ ಗೊತ್ತಿರುವಂಥ ವಿಷಯವೇ. ಆದರೆ ಈಗ ನಮ್ಮ ಹಾಸನ ನಗರ ಸಭೆ ಈಗ ಉನ್ನತ ಇದಕ್ಕೆ ಹೋಗಿ ಮಹಾನಗರ ಪಾಲಿಕೆ ಆಗಿರೋದ್ರಿಂದ ಹೆಚ್ಚಿನ ಜವಾಬ್ದಾರಿ ಇದೆ ಮಹಾನಗರ ಪಾಲಿಕೆಯಲ್ಲಿ. ಹಾಗಾಗಿ ಅವರಿಗೆ ಹೆಚ್ಚಿನ ಜವಾಬ್ದಾರಿನ ವಹಿಸಿದಾಗ ದಕ್ಷವಾಗಿ DC ಇದ್ದಾರೆ, ಮತ್ತು ಅಲ್ಲಿ ಗೌರ್ಮೆಂಟಲ್ಲಿ ಮಿನಿಸ್ಟರ್ಸ್ ಇದ್ದಾರೆ, ಚೀಫ್ ಸೆಕ್ರೆಟರೀಸ್ ಇದ್ದಾರೆ, ಪ್ರತಿಯೊಬ್ಬರು ಅವರು ಅದನ್ನು ಗಮನಿಸ್ತಾ ಇಲ್ವೇ? ಅದಕ್ಕೆ ನಾವು ನಮ್ಮ ಧ್ವನಿಯನ್ನು ಎತ್ತಾ ಇರೋದು, ದಯವಿಟ್ಟು ಇದ್ರ ಕಡೆ ಗಮನ ಹರಿಸಿ, ಇದರಲ್ಲಿ ಯಾರು ಸರಿ ತಪ್ಪು ತನಿಖೆ ಮಾಡಿ ತಪ್ಪಿಸ್ತರಿಗೆ ಶಿಕ್ಷೆ ಕೊಡಿ, ಭ್ರಷ್ಟಾಚಾರವನ್ನು ಕಡಿಮೆ ಮಾಡಿ ನಮ್ಮ ಹಾಸನ ನಗರ ಹಸನವಾಗಲಿ, ಚೆನ್ನಾಗಿ ನಡ್ಕೊಂಡು ಹೋಗೋದು ಯಾರೇ ಆಗಿರಲಿ ವ್ಯಕ್ತಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು. ಆದರೆ ದೂಷಣೆ ಮಾಡೋದಕ್ಕೆ ನಮ್ಗೆ ಯಾರಿಗೂ ಹಕ್ಕಿಲ್ಲ. ಅವರು ಸರಿ ತಪ್ಪು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವರು ವಿಚಾರಣೆ ಮಾಡಿದಾಗಲೇ ಯಾರು ಸರಿ ಯಾರು ತಪ್ಪು ಅಂತ ಗೊತ್ತಾ. ಅದಕ್ಕೆ ಸೂಕ್ತ ಒಂದು ಕ್ರಮನೇ ಇದೆಯಲ್ಲ. ಡಿಪಾರ್ಟ್ಮೆಂಟಲ್ ಎನ್ಕ್ವೈರೀಸ್ ಇದೆ, ಡೆಪ್ಟಿ ಕಮಿಷನರ್ ಎನ್ಕ್ವೈರಿ ಇದೆ, ಸ್ಟೇಟ್ ಗೌರ್ಮೆಂಟಲ್ ಎನ್ಕ್ವೈರೀಸ್ ಇದೆ, ಗೌರ್ಮೆಂಟ್ ಅಸೋಸಿಯೇಷನ್ ಇದೆ, ಅವ್ರದ್ದೇ ಟ್ರಿಬ್ಯುನಲ್ ಇದೆ. ಇದರಲ್ಲಿ ಅವರು ತನಿಖೆ ಮಾಡಲಿ. ಸುಮ್ಮನೆ ಏಕಾಏಕಿ ಒಬ್ಬರ ಮೇಲೆ ದೂಷಣೆ ಮಾಡೋದು, ಅವರನ್ನು ಮಾನಸಿಕವಾಗಿ ಕುಗ್ಸೋದು ಮತ್ತು ಅವ್ರ ಮೇಲೆ ಇದು ಪ್ರತಿಭಟನೆಗಳನ್ನ ಮಾಡೋದು ನಮ್ಮ ಸಮಾಜಕ್ಕೆ ಒಳ್ಳೆಯದಲ್ಲ ಅಂತ ನಾವು ಹೇಳ್ತಕ್ಕಂಥ ವಿಷಯ. ಮತ್ತೆ ಈ HSN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ರಾಜ್ ಡೈಮಂಡ್ಸ್ ಅಂಡ್ ಆಂಟಿಕ್ ಜ್ಯುವೆಲರಿ ಎಕ್ಸಿಬಿಷನ್ ಅಂಡ್ ಸೇಲ್. ರಾಜ್ ಡೈಮಂಡ್ ಸಾಂಪ್ರದಾಯಿಕ ಮತ್ತು ಆಧುನಿಕ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ.
ಫೆಬ್ರವರಿ 20, 21, 22, 2026 ಬೆಳಗ್ಗೆ 10:30ರಿಂದ ರಾತ್ರಿ 8ರವರೆಗೆ. ಸ್ಥಳ ಅಶೋಕ್ ಹೋಟೆಲ್, ಬಿಎಂ ರಸ್ತೆ, ಹಾಸನ. ವಿಶೇಷ ಆಕರ್ಷಣೆಗಳು: ಓಪನ್ ಸೆಟ್ಟಿಂಗ್ ಕಲೆಕ್ಷನ್, ಸೌಥರ್ನ್ ಸ್ಪ್ಲೆಂಡರ್, ರೂಬಿ ಸ್ಪ್ಲೆಂಡರ್, ಏನ್ಷಿಯಂಟ್ ಸ್ಪ್ಲೆಂಡರ್ ಹಾಗೆ ಮಹಾರಾಣಿ ಸ್ಪ್ಲೆಂಡರ್, ವಿಕ್ಟೋರಿಯನ್ ಸ್ಪ್ಲೆಂಡರ್, ಸಾಲಿಟೇರ್ ಸ್ಪ್ಲೆಂಡರ್, ವೈಟ್ ಬಾಕ್ಸ್ ಕಲೆಕ್ಷನ್, ಕೆನರಿ ಸ್ಪ್ಲೆಂಡರ್, ಎಕ್ಸ್ಕ್ಲೂಸಿವ್ ಜಂಪ್ ಸ್ಟೋನ್ಸ್, ಎಕ್ಸ್ಕ್ಲೂಸಿವ್ ಫ್ಯಾನ್ಸಿ ಕಟ್ಸ್. ನಿಮ್ಮ ವೈಭವಕ್ಕೆ ಹೊಳಪು ನೀಡುವ ಅಪರೂಪದ ವಜ್ರಾಭರಣಗಳ ಪ್ರದರ್ಶನ, ಸಾಂಪ್ರದಾಯಿಕ ಮತ್ತು ಆಧುನಿಕ ವಿನ್ಯಾಸಗಳ ಅಪೂರ್ವ ಸಂಯೋಜನೆ. ಎಂದೇ ಭೇಟಿ ನೀಡಿ ನಿಮ್ಮ ಕನಸಿನ ಆಭರಣವನ್ನ ಆಯ್ಕೆ ಮಾಡಿ. ಒಮ್ಮೆ ಭೇಟಿ ಕೊಡಿ. ಹೋಟೆಲ್ ಹಾಸನ, ಅಶೋಕ, ಬಿಎಂ ರೋಡ್, ಹಾಸನ್. ಸಂಪರ್ಕ ಸಂಖ್ಯೆ 9035506363. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿ ಮೊಸಳೆ ಗ್ರಾಮದ ಶ್ರೀ ಉದ್ಭವ ಮುಳುಕಟ್ಟಮ್ಮ, ಶ್ರೀ ತಗ್ಯಮ್ಮ, ಶ್ರೀ ಹುಚ್ಚಮ್ಮ, ಶ್ರೀ ಒರಿಮಾರಮ್ಮನವರ ಹಾಗೂ ಶ್ರೀ ವೀರಭದ್ರೇಶ್ವರ, ಶ್ರೀ ಕರಿವೀರೇಶ್ವರ ಸ್ವಾಮಿಯವರ 9ನೇ ವರ್ಷದ ಅದ್ದೂರಿ ಜಾತ್ರಾ ಮಹೋತ್ಸವ ಜರುಗಲಿದೆ ಎಂದು ಜಾನಪದ ಕಲಾವಿದ ಕುಮಾರ್ ಕಟ್ಟೆಬೆಳಗುಳಿ ತಿಳಿಸಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ದಿನಾಂಕ 6/3/2026 ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ, ದೃಷ್ಟಿಹೋಮ, ಅಥರ್ವಣ, ಭದ್ರಕಾಳಿ, ಪ್ರತ್ಯಂಗಿರಿ ಹೋಮ, ಪೂಜಾಗುರುಗಳಾದ ದಯಾನಂದ್ ಮತ್ತು ವಿಕ್ರಮ್ ರವರಿಂದ ಮತ್ತು ದಿನಾಂಕ 6/3/2026 ಶುಕ್ರವಾರ ವಿಕ್ರಮ್ ಮತ್ತು ವಾಸುರವರು ಮೊಸಳೆ ಇವರಿಂದ ಸಂಜೆ 5:30ರಿಂದ ಗಂಗಾ ಪೂಜೆ, ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗವಿರುತ್ತದೆ. ದಿನಾಂಕ 7/3/2026 ಶನಿವಾರ ಸಂಜೆ 5ರಿಂದ ಅಮ್ಮನವರಿಗೆ, ಸ್ವಾಮಿಯವರಿಗೆ ಭವ್ಯ ಪುಷ್ಪಾಲಂಕೃತವಾದ ಮಂಟಪದಲ್ಲಿ ಗ್ರಾಮದ ರಾಜಬೀದಿಗಳಲ್ಲಿ ಅದ್ದೂರಿ ಪಲ್ಲಕ್ಕಿ ಉತ್ಸವ, ಭದ್ರಕಾಳಿ ವೀರಗಾಸೆ ಕುಣಿತ ಇರುತ್ತದೆ. ದಿನಾಂಕ 8/3/2026 ಭಾನುವಾರ ಅಮ್ಮನವರಿಗೆ, ಸ್ವಾಮಿಯವರಿಗೆ ಎಡೆ ನೈವೇದ್ಯ ಇರುತ್ತದೆ ಮತ್ತು ಮಧ್ಯಾಹ್ನ 1:30ರಿಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮುಳುಕಟ್ಟಮ್ಮ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿರುತ್ತದೆ. ಶ್ರೀ ಮುಳುಕಟ್ಟಮ್ಮ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿ ನೆಲೆಸಿದ್ದು ಈಗ ಮೊಸಳೆ ಗ್ರಾಮದಲ್ಲಿ ಉದ್ಭವವಾಗಿದ್ದಾರೆ. ಮೊದಲನೆಯ ದಿನದ ದೃಷ್ಟಿ ಪೂಜೆಯನ್ನ ದಯಾನಂದ ಅರ್ಚಕರು ಇವರು ನೆರವೇರಿಸಲಿದ್ದಾರೆ ಹಾಗೂ ಪ್ರತ್ಯಂಗಿನಿ ಹೋಮವನ್ನ ಮಹಾಗುರುಗಳಾದ ವಿಕ್ರಮ್ ರವರಿಂದ ಅರ್ಚಕರು ನೆರವೇರಿಸಿಕೊಡಲಿದ್ದಾರೆ. ಭಕ್ತಾದಿಗಳು ತಮ್ಮ ತನುಮನ ಧನ ಸಹಾಯ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ದೇಗುಲದ ಆಡಳಿತ ಮಂಡಳಿಯವರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಎಲ್ರಿಗೂ ನಮಸ್ಕಾರ. ನಾನು ಕುಮಾರ್ ಕಟ್ಟೆಬೆಳಗುಳಿ, ಜನಪದ ಕಲಾವಿದ. ಜೊತೆಗೆ ಈ ಬಾರಿ ಹಾಸನ ತಾಲೂಕಿನ ಮೊಸಳೆ ಗ್ರಾಮದಲ್ಲಿ 9ನೇ ವರ್ಷದ ತಾಯಿ ಉದ್ಭವ ಮುಳುಕಟ್ಟಮ್ಮನ ಜಾತ್ರಾ ಮಹೋತ್ಸವ ಇದೆ. ಭಕ್ತಾದಿಗಳೆಲ್ಲ 3 ದಿನದ ಅನ್ನ ಸಂತರ್ಪಣೆ ಇದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಹಾಗೂ 3 ದಿನಗಳಲ್ಲಿ ಕೂಡ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ. ಮೊದಲನೇ ದಿನ ಪ್ರತ್ಯಂಗಿನಿ ಹೋಮ ಇದೆ. ಗಣ್ಯರು ಬರ್ತಾರೆ ಆ ದಿನ. ಅದೇ ರೀತಿ ಮಧ್ಯಾಹ್ನ ದಿನ ಸಂಜೆ ಮಧ್ಯಾಹ್ನ ಅವರಿಗೆ ಅನ್ನ ಸಂತರ್ಪಣೆ ಇರ್ತದೆ. ಮತ್ತು 7ನೇ ತಾರೀಕು ಕೂಡ ಪಲ್ಲಕ್ಕಿ ಉತ್ಸವ ಊರಿನ ಪ್ರಮುಖ ಬೀದಿಗಳಲ್ಲಿ ಶ್ರೀಯವರನ್ನ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಉತ್ಸವ ಇದೆ. ಅವತ್ತು ವಿಶೇಷವಾಗಿ ಹಲವಾರು ಕಲಾ ತಂಡಗಳು ಬರಲಿದ್ದಾವೆ. ವಿಶೇಷವಾಗಿ ಗಾರುಡಿಗೊಂಬೆ ಕುಣಿತ ಹಾಗೂ ಮಹಿಳಾ ವೀರಗಾಸೆ ತಂಡಗಳು ಮತ್ತು ಭದ್ರಕಾಳಿ ಕುಣಿತ ಮತ್ತು ವೀರಭದ್ರನ ಕುಣಿತ, ಈ ರೀತಿ ಹಲವಾರು ಕಲಾ ತಂಡಗಳು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಅದೇ ರೀತಿ 8ನೇ ತಾರೀಕಿನ ದಿನ ವಿಶೇಷವಾಗಿ ಮಾಂಸಾಹಾರದ ಒಂದು ಅನ್ನ ಸಂತರ್ಪಣೆ ಇರ್ತದೆ. ಸೊ ಇಷ್ಟು 3 ದಿನ ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವ ಮೊಸಳೆ ಗ್ರಾಮದಲ್ಲಿ ನಡೀತಿದ್ದು, ವಿಶೇಷವಾಗಿ ಹಲವಾರು ಗಣ್ಯರು, ಜನಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ನಮ್ಮ ಜಿಲ್ಲೆಯ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ತಾಯಿ ಮುಳುಕಟ್ಟಮ್ಮ ದೇವಿಯ ಏನು ಭಕ್ತಾದಿಗಳಿದ್ದಾರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಜಾತ್ರಾ ಮಹೋತ್ಸವನ ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ನಾವಾದರೂ ಈ ಮೂಲಕ ಕೇಳ್ಕೊಳ್ತಾ ಇದ್ವಿ. ಅದೇ ರೀತಿ ಆ ದಿನ ವಿಶೇಷವಾಗಿ ಅರಸೀಕೆರೆ ತಾಲೂಕಿನ ಹೆಜ್ಗೊಂಡಳ್ಳಿಯ ತ್ರಿವೇಣಿ ಮತ್ತು ತಂಡದವರಿಂದ ಒಂದು ವಾದ್ಯಗೋಷ್ಠಿ ಕೂಡ ಇರುತ್ತೆ. ಭಾಳ ಚೆನ್ನಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಜಾತ್ರಾ ಮಹೋತ್ಸವದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಾಯಿಯವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಶಾಲೆಯ ಪ್ರಗತಿಯಲ್ಲಿ ಗ್ರಾಮಸ್ಥರು, ಪೋಷಕರು, ಶಿಕ್ಷಕರ ಪಾತ್ರ ಪ್ರಮುಖವಾದದ್ದು. ಈ ನಿಟ್ಟಿನಲ್ಲಿ ಶರಣಮನಕೊಪ್ಪೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಅಭಿವೃದ್ಧಿ ಕಾಣುತ್ತಿರುವುದು ಶ್ಲಾಘನೀಯ ಎಂದು ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ದಿವಾಕರ್ ಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.
ಅರ್ಕಲ್ಗೂಡು ತಾಲೂಕಿನ ಶಣವಿನಕುಪ್ಪೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 60ನೇ ವರ್ಷದ ಅದ್ದೂರಿ ಮಹೋತ್ಸವ ಸಮಾರಂಭದ ರೂವಾರಿ ಮತ್ತು ಸ್ಟೇಜ್ ವ್ಯವಸ್ಥೆ ಮಾಡಿದ್ದ ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತು ಮುಖಂಡರಾದ ಸಂತೋಷ್ ಶಣವಿನಕುಪ್ಪೆ ಅವರು ಕಾರ್ಯಕ್ರಮ ಉದ್ಘಾಟಿಸಿ, ನಮ್ಮ ಗ್ರಾಮದ ಇತಿಹಾಸದಲ್ಲೇ ಇದು ಮೊದಲ ವಾರ್ಷಿಕೋತ್ಸವ. ಮುಂದಿನ ದಿನದಲ್ಲಿ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ಇಂತಹ ಕಾರ್ಯಕ್ರಮಗಳು ನಡೆಯಬೇಕು. ಇದಕ್ಕೆ ಸದಾ ಸಹಕರಿಸುವುದಾಗಿ ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಸ್ಡಿಎಂಸಿ ಅಧ್ಯಕ್ಷರಾದ ಮಂಜುನಾಥ್ ಅವರು ಶಾಲೆಗೆ ಅಗತ್ಯ ಡ್ರಮ್ ಸೆಟ್ ದಾನ ನೀಡಿ ಬಡವರು ಮತ್ತು ರೈತರ ಮಕ್ಕಳು ಓದುವ ಶಾಲೆ ಸೌಕರ್ಯದಿಂದ ಕೂಡಿರಬೇಕು, ಅದಕ್ಕಾಗಿ ಶ್ರಮಿಸಲು ನಾನು ಸಹ ಸಿದ್ಧ ಎಂದರು. ಶಾಲೆಯು 60 ವರ್ಷ ಪೂರೈಸಿದ ಸವಿನೆನಪಿಗಾಗಿ ಗ್ರಾಮದ ಹಳೆ ವಿದ್ಯಾರ್ಥಿಗಳು, ಪೋಷಕರು, ಸಹೃದಯಿ ದಾನಿ, ಗ್ರಾಮಸ್ಥರು ಚಿಣ್ಣರ ಕಲರವ ಮತ್ತು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಯಾಸ್ಮಿನ್ ತಾಜ್ ಹಾಗೂ ಅನುಭವಿ ಹಿರಿಯ ಶಿಕ್ಷಕ ಪರಮೇಶ್ ಇವರ ಸಲಹೆ ಸೂಚನೆ ಮೇರೆಗೆ ಶಿಕ್ಷಕರಾದ ಶ್ರೀಮತಿ ದಿವ್ಯಾಮಣಿ, ಶ್ರೀ ಸಾಗರ್, ಅಂಗನವಾಡಿ ಶಿಕ್ಷಕಿ ಶ್ರೀಮತಿ ಮಂಜುಳಾ ಅವರು ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಹಾಡು, ನೃತ್ಯ, ನಾಟಕಗಳಿಗೆ ತಯಾರು ಮಾಡಿದ್ರಿಂದ ಕಾರ್ಯಕ್ರಮ ಸುವ್ಯವಸ್ಥಿತವಾಗಿ ಮೂಡಿಬಂದಿತು. ಎಲ್ಲಾ ಚಿಣ್ಣರು ಸಂಭ್ರಮ ಮತ್ತು ಉತ್ಸಾಹದಿಂದ ವೇದಿಕೆಯನ್ನ ಬಳಸಿಕೊಂಡರು. ಎಲ್ಲಾ ಪೋಷಕರು ತಮ್ಮ ಮಕ್ಕಳ ಪ್ರತಿಭೆಯನ್ನ ಕಣ್ತುಂಬಿಕೊಂಡರು. ಕಳೆದ ವರ್ಷದ 7ನೇ ತರಗತಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಾದ ತನು, ಪೃಥ್ವಿ, ಅಜಯ್ ಅವರಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಹಾಗೂ ಆಟೋಟ ಸ್ಪರ್ಧೆಗಳಲ್ಲಿ ಗೆದ್ದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. HCN ನ್ಯೂಸ್, ಅರ್ಕಲ್ಗೂಡು. ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಹಾಸನ ಜಿಲ್ಲೆ ಘಟಕದ ವತಿಯಿಂದ ಮಾರ್ಚ್ 7 ಮತ್ತು 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲು ಸಿದ್ಧತೆಗಳು ಪೂರ್ಣಗೊಂಡಿವೆ. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಮಾನವೀಯ ಗೌರವಕ್ಕಾಗಿ ಮಹಿಳೆಯರ ಒಗ್ಗಟ್ಟಿನ ಹೋರಾಟವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ 2 ದಶಕಗಳ ಕಾಲ ಜಾಥಾ, ಸಾರ್ವಜನಿಕ ಸಮಾವೇಶ, ಮೌನ ಜಾಗೃತಿ ಕಾರ್ಯಕ್ರಮ ಮತ್ತು ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿದೆ ಎಂದು ಸಮತಾ ಬಿಜೆವಿಎಸ್ನ ಸಂಚಾಲಕಿ ಮಮತಾ ಶಿವು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿವೃತ್ತ ಉಪನಿರ್ದೇಶಕಿ ವಿ ಗೀತಾ ತಿಳಿಸಿದರು. ದೌರ್ಜನ್ಯವನ್ನು ಎಂದೂ ಸಹಿಸಲಾಗುವುದಿಲ್ಲ, ನ್ಯಾಯ ದಕ್ಕದೆ ಬಿಡೋದಿಲ್ಲ ಎಂಬ ಘೋಷಣೆಯೊಂದಿಗೆ ಮಾರ್ಚ್ 7ರಂದು ಬೆಳಗ್ಗೆ 9:30ಕ್ಕೆ ಹಾಸನ ನಗರದ ಮಹಾರಾಜ ಉದ್ಯಾನವನದಲ್ಲಿರುವ ಬಯಲು ರಂಗಮಂದಿರದಲ್ಲಿ ಜಾಥಾಕ್ಕೆ ಚಾಲನೆ ದೊರೆಯಲಿದೆ. ಕಾರ್ಯಕ್ರಮವನ್ನು ಸಾಮಾಜಿಕ ಹೋರಾಟಗಾರ್ತಿ, ಲೇಖಕಿ ಮತ್ತು ನ್ಯಾಯವಾದಿ ತೀಸ್ತಾ ಸೆಟಲ್ವಾಡ್ ಉದ್ಘಾಟಿಸಲಿದ್ದಾರೆ. ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ಹೋರಾಟಗಾರ್ತಿ ಅಕ್ಕೈ ಪದ್ಮಶಾಲಿ ವಿಶೇಷ ಭಾಷಣ ಮಾಡಲಿದ್ದಾರೆ. ಜಾಥಾ ಮಹಾರಾಜ ಉದ್ಯಾನವನದಿಂದ ಸಾಲಗಾಮೆ ರಸ್ತೆ, ಸಹ್ಯಾದ್ರಿ ವೃತ್ತ, ಆರ್ಸಿ ರಸ್ತೆ, ಹಳೆ ಬಸ್ ನಿಲ್ದಾಣ, ಎನ್ಆರ್ ವೃತ್ತ, ಭಗತ್ ಸಿಂಗ್ ವೃತ್ತ, ಸುಭಾಷ್ ವೃತ್ತದ ಮೂಲಕ ಹಾಸನಾಂಬ ಕಲಾಕ್ಷೇತ್ರ ತಲುಪಲಿದೆ. ಮೆರವಣಿಗೆಯ ವೇಳೆ ಹೋರಾಟದ ಹಾಡುಗಳು, ಘೋಷಣೆಗಳು ಮತ್ತು ಜಾಗೃತಿ ಸಂದೇಶಗಳೊಂದಿಗೆ ಮಹಿಳೆಯರು ದೌರ್ಜನ್ಯ ವಿರೋಧಿ ಕಂಠಹಾರ ಹಾಕಲಿದ್ದಾರೆ ಎಂದರು. ಜಾಥಾ ನಂತರ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಬೆಳಗ್ಗೆ 10:30ಕ್ಕೆ ಬೃಹತ್ ಸಾರ್ವಜನಿಕ ಸಮಾವೇಶ ನಡೆಯಲಿದೆ. ಸಂವಿಧಾನ ಪೀಠಿಕೆಯ ಓದು, ಮಹಿಳಾ ಹಕ್ಕುಗಳ ಕುರಿತ ಪ್ರಾಸ್ತಾವಿಕ ಭಾಷಣ, ಮಹಿಳಾ ಚೈತನ್ಯ ದಿನದ ವಿಶೇಷ ಮಾತು ಮತ್ತು ಹಕ್ಕೊತ್ತಾಯ ಮಂಡನೆ ನಡೆಯಲಿದೆ. ಈ ಸಂದರ್ಭದಲ್ಲಿ ಹಾಸನ ಮಣ್ಣಿನ ಹೆಣ್ಣು ದನಿಗಳು ಎಂಬ ಸಾಂದರ್ಭಿಕ ಗ್ರಂಥ ಬಿಡುಗಡೆಗೊಳ್ಳಲಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸುವ ಮಹಿಳಾ ಹೋರಾಟಗಾರ್ತಿಯರು, ಸಂಘಟನೆಗಳ ಪ್ರತಿನಿಧಿಗಳು ಮತ್ತು ಸಮಾಜ ಸೇವಕರು ತಮ್ಮ ಸಹಮತದ ನುಡಿಗಳನ್ನು ಹಂಚಿಕೊಳ್ಳಲಿದ್ದಾರೆ. ಅದೇ ದಿನ ಸಂಜೆ 6 ಗಂಟೆಗೆ ಮಹಾವೀರ ವೃತ್ತದಲ್ಲಿ ಕಪ್ಪು ಉಡುಪಿನಲ್ಲಿ ಮಹಿಳೆಯರು ಭಾಗವಹಿಸುವ ಮೌನ ಜಾಗೃತಿ ಕಾರ್ಯಕ್ರಮ ನಡೆಯಲಿದೆ. ಸರ್ವ ಜನಾಂಗದ ಶಾಂತಿಯ ದೇಶ ಎಂಬ ಸಂದೇಶದೊಂದಿಗೆ ದೌರ್ಜನ್ಯ ವಿರೋಧಿ ನಿಶ್ಶಬ್ದ ಪ್ರತಿಭಟನೆ ನಡೆಯಲಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಸೂತಿ ಸ್ತ್ರೀ ರೋಗ ತಜ್ಞೆ ಡಾ ಸಾವಿತ್ರಿ, ಡಾ ಧನಲಕ್ಷ್ಮಿ, ಎಂಬಿ ಪುಷ್ಪ, ಗೀತಾ, ತಾರಾಸ್ವಾಮಿ, ನಿರ್ಮಲಾ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. 8ನೇ ತಾರೀಕು ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳಾ ಸಮಾವೇಶ, ಬೃಹತ್ ಮಹಿಳಾ ಸಮಾವೇಶ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಡೆಯಲಿದೆ. ಇದು ಕಲಾಭವನದಲ್ಲಿ ನಡೆಯುತ್ತೆ. 7ನೇ ತಾರೀಕು ಒಂದು ಬೃಹತ್ ಜಾಥಾ ಇರುತ್ತೆ, ಆನಂತರ ವಿಚಾರ ಸಂಕಿರಣಗಳಿರುತ್ತೆ. ಹಾಗೆ ರಾತ್ರಿ ಆ ದಿನದ ಸಾಯಂಕಾಲ ಕಪ್ಪು ಉಡುಗೆಯಲ್ಲಿ ಮಹಿಳೆಯರು ಅಂಥೇಳಿ ಒಂದು ಮೌನ ಪ್ರತಿಭಟನಾ ಒಂದು ಕಾರ್ಯಕ್ರಮ ಕೂಡ ಇರುತ್ತೆ. ನೆಕ್ಸ್ಟ್ ಮಾರನೇ ದಿವಸ ಅಂದರೆ 8ನೇ ತಾರೀಕು ಭಾನುವಾರ ಬೆಳಿಗ್ಗೆ ವಿಚಾರ ಸಂಕಿರಣಗಳು, ಮಹಿಳೆಯರ ಮೇಲೆ ದೌರ್ಜನ್ಯಗಳನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ. ಆಕೆ ಬಹಳ ಅಸಮಾನತೆಯನ್ನು ತನ್ನ ಕುಟುಂಬದಲ್ಲೇ ಇರ್ಬೋದು, ಸಮಾಜದಲ್ಲೇ ಇರ್ಬೋದು, ವಿವಿಧ ಕ್ಷೇತ್ರಗಳಲ್ಲಿ ಅನುಭವಿಸ್ತಾನೆ ಇದ್ದಾಳೆ. ಹಾಗಾಗಿ ಇದರ ಬಗ್ಗೆ ಒಂದು ಸಾರ್ವಜನಿಕವಾಗಿ ಒಂದು ಅವೇರ್ನೆಸ್ನ ಕೊಡುವಂತಹ ಈ ಒಂದು ಕಾರ್ಯಕ್ರಮ, ಈ ವೇದಿಕೆ ಮೂಲಕ ನಾನು ಎಲ್ಲ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಲ್ಲಿ ಕೋರುವುದೇನಂತಂದರೆ, ನಿಮ್ಮ ಶಿಕ್ಷಣ ಸಂಸ್ಥೆಯ ಎಲ್ಲ ಬೋಧಕ ವರ್ಗ ಮತ್ತು ಬೋಧಕೇತರ ವರ್ಗದವರನ್ನು ಈ 2 ದಿನದ ಕಾರ್ಯಕ್ರಮಗಳಿಗೆ ಕೊಟ್ಟು ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಸರ್ಕಾರದ ಸವಲತ್ತುಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಕೆಲಸವನ್ನ ಮಾಡಿದ್ರೆ ಕೆಲಸಕ್ಕೆ ಬೆಲೆ ಸಿಗುತ್ತದೆ ಎಂದು ಶಾಸಕ HK ಸುರೇಶ್ ಹೇಳಿದರು. ತಾಲೂಕು ಪಂಚಾಯಿತಿ ಆವರಣದಲ್ಲಿ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ 2024-25ನೇ ಸಾಲಿನ ಹೊಲಿಗೆ ಯಂತ್ರ ಸಹಾಯಧನ ಯೋಜನೆ ಅಡಿಯಲ್ಲಿ ಆಯ್ಕೆಯಾದ 19 ಜನ ಮಹಿಳೆಯರಿಗೆ ಹೊಲಿಗೆ ಯಂತ್ರ ನೀಡಿ ನಂತರ ಮಾತನಾಡಿದ ಅವರು, ಬಡವರಿಗೆ ಅವಶ್ಯಕತೆ ಇರೋದ್ರಿಂದ ತರಬೇತಿ ಪಡೆದು ಹೊಲಿಗೆ ಯಂತ್ರ ಪಡೆದು ತಮ್ಮ ಜೀವನ ಸಾಗಿಸುತ್ತಿರುವವರು ಹಲವರಿದ್ದಾರೆ. ಕೆಲವರಿಗೆ ಸರ್ಕಾರದ ಯೋಜನೆಯಿಂದ ವಂಚಿತರಾಗುವವರಿದ್ದಾರೆ. ಅಂತಹವರನ್ನ ಗುರುತಿಸಿ ಅರ್ಹ ಫಲಾನುಭವಿಗಳಿಗೆ ಸವಲತ್ತು ನೀಡಿದರೆ ಸಾರ್ಥಕವಾಗುತ್ತದೆ. ಹಿಂದೆ ಉದ್ಯೋಗಂ ಪುರುಷ ಲಕ್ಷಣವೆಂದಿತ್ತು. ಆದರೆ ಇಂದು ಉದ್ಯೋಗಂ ಪುರುಷಿ ಲಕ್ಷಣವಾಗಿದೆ. ಮಹಿಳೆಯರು ಎಲ್ಲ ರಂಗಗಳಲ್ಲೂ ಮುಂದೆ ಬರಬೇಕು. ಆರ್ಥಿಕವಾಗಿ ಮುಂದಿದ್ದರೆ ಸಮಾಜದಲ್ಲಿ ಎಲ್ಲ ರಂಗದಲ್ಲೂ ಭಾಗವಹಿಸಲು ಇಚ್ಛಿಸುತ್ತಾರೆ. ಅದಕ್ಕೆ ನಾವೆಲ್ಲರೂ ಸಹಕರಿಸಬೇಕು. ಗುಣಮಟ್ಟದ ಹೊಲಿಗೆ ಯಂತ್ರ ನೀಡಿರೋದ್ರಿಂದ ಮಹಿಳೆಯರು ತಮ್ಮ ಬದುಕನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ವ್ಯವಸ್ಥಾಪಕ ರಾಕೇಶ್, ಎಡಿಒ ಶೋಭಾ ಇತರರು ಹಾಜರಿದ್ದರು. HCI ನ್ಯೂಸ್ ಬೇಲೂರು. ಚನ್ನಕೇಶವನ ಸ್ಮರಣೆಯನ್ನ ಮಾಡ್ತಾ ಈ ದೇಶಕ್ಕೆ ಬೆನ್ನೆಲುಬು ರೈತನನ್ನ ಮಕ್ಕಳನ್ನ ಪೋಷಣೆಯನ್ನ ಮಾಡ್ತಕ್ಕಂತಹ ಮಹಿಳೆಯರಿಗೆ ಮೊದಲನೇ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ದೂರದೃಷ್ಟಿಯಿಂದ ಎಲ್ಲ ನನ್ನ ಸಹೋದರಿಯರಿಗೆ ಸುಮಾರು 19 ಜನ ಫಲಾನುಭವಿಗಳಿಗೆ 24 ಮತ್ತು 25ನೇ ಸಾಲಿನ ಆಟೋಮೆಟಿಕ್ ಮತ್ತು ಮ್ಯಾನ್ಯುವಲ್ ಎರಡನ್ನೂ ಸಹ ಯಾವುದೇ ವೆಚ್ಚ ಇಲ್ಲದೆ ನೇರವಾಗಿ ಅವರನ್ನು ಕರೆಸಿ ಇವತ್ತು ವಿತರಣೆಯನ್ನು ಮಾಡ್ತಾ ಇದ್ದೀವಿ. ನನ್ನೆಲ್ಲ ಸಹೋದರಿಗೆ ಶುಭಾಶಯನ್ನು ಕೊಡ್ತೀನಿ. ಅದೇ ರೀತಿಯಲ್ಲಿ ನಮ್ಮ DD ಆದಂಥ ರಾಕೇಶ್ ರಾವ್ ಸಮಾಜಮುಖಿಯಾಗಿ ಕೆಲಸವನ್ನು. ಪ್ರಸ್ತುತದಲ್ಲಿ ಯುವ ಜನತೆ ಕೈವಾರ ತಾತಯ್ಯ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ. ಅವರ ಜೀವನ ಸಾಧನೆ ಮತ್ತು ಸಮಾಜಪರ ತತ್ವಗಳನ್ನು ಅನುಸರಿಸುವಂತೆ ಜಿಲ್ಲಾಧಿಕಾರಿ ಕಚೇರಿ ತಹಸೀಲ್ದಾರ್ ರಮೇಶ್ ಸಲಹೆ ನೀಡಿದರು. ಹಾಸನ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕೈವಾರ ತಾತಯ್ಯ ಜಯಂತಿಯನ್ನು ಮಂಗಳವಾರದಂದು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದ ನಂತರ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಸರ್ಕಾರದ ಆದೇಶದಂತೆ ಕೈವಾರ ತಾತಯ್ಯ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಎಂದರು. ಭಕ್ತಿಯ ಮೂಲಕ ಜ್ಞಾನ ಮಾರ್ಗವನ್ನ ಸಾರಿದ ಕೈವಾರ ತಾತಯ್ಯರು ಜನಮಾನಸದಲ್ಲಿ ಧಾರ್ಮಿಕತೆ, ನೀತಿ ಮತ್ತು ಸನ್ಮಾರ್ಗದ ಬೀಜ ಬಿತ್ತಿದ ಮಹಾನ್ ಸಂತರು. ಯೋಗಿನಾರಾಯಣ ಯತೀಂದ್ರ ಎಂಬ ಹೆಸರಿನಿಂದಲೇ ಪ್ರಸಿದ್ದರಾದ ಅವರು ಕೇವಲ ಆಧ್ಯಾತ್ಮಿಕ ನಾಯಕರು ಮಾತ್ರವಲ್ಲದೆ ಭವಿಷ್ಯ ಜ್ಞಾನಿಗಳಾಗಿಯೂ ಗುರುತಿಸಿಕೊಂಡಿದ್ದರೆಂದು ಹೇಳಿದರು. ಅವರು ರಚಿಸಿದ ಕಾಲಜ್ಞಾನ ಸಾಹಿತ್ಯ ಮತ್ತು ಭಕ್ತಿ ಗೀತೆಗಳು ಇಂದಿನ ಕಾಲಘಟ್ಟದಲ್ಲಿಯೂ ಪ್ರಸ್ತುತವಾಗಿವೆ. ಸಮಾಜದಲ್ಲಿ ಶಾಂತಿ, ಸಮಾನತೆ ಮತ್ತು ಸೌಹಾರ್ದತೆಯ ಜೀವನ ನಡೆಸುವ ಸಂದೇಶವನ್ನ ಅವರು ತಮ್ಮ ಕೀರ್ತನೆಗಳ ಮೂಲಕ ಸಾರಿದ್ರು. ಸಮಾಜದ ಒಳಿತಿಗಾಗಿ ಶ್ರಮಿಸಿದ ಅವರ ಆದರ್ಶಗಳನ್ನು ಪಾಲಿಸುವುದರ ಮೂಲಕ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬಹುದೆಂದು ತಹಸೀಲ್ದಾರ್ ಅಭಿಪ್ರಾಯಪಟ್ಟರು. ಇಂದಿನ ಯುವಜನತೆ ದಾರಿ ತಪ್ಪುತ್ತಿರುವ ಸಂದರ್ಭದಲ್ಲಿ ಕೈವಾರ ತಾತಯ್ಯರ ಮಾರ್ಗದರ್ಶನ ಬಹಳ ಅಗತ್ಯವಾಗಿದೆ. ಅವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಸಮಾಜದಲ್ಲಿ ಸಂಭವಿಸುತ್ತಿರುವ ಅನೇಕ ದುಷ್ಪರಿಣಾಮಗಳನ್ನು ತಡೆದು ಶಾಂತಿಯುತ ಮತ್ತು ಸನ್ಮಾರ್ಗದ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತದೆ ಎಂದರು. ಬಲಿಜ ಸಂಘದ ಜಿಲ್ಲಾಧ್ಯಕ್ಷ ಶಾಂತಶೆಟ್ಟಿ ಮಾತನಾಡಿ, ಕಳೆದ 3 ವರ್ಷಗಳಿಂದ ಸರ್ಕಾರದ ವತಿಯಿಂದ ಕೈವಾರ ತಾತಯ್ಯ ಜಯಂತಿ ಆಚರಣೆ ನಡೆಯುತ್ತಿರುವುದು ಸಮುದಾಯಕ್ಕೆ ಹೆಮ್ಮೆಯ ಸಂಗತಿ ಎಂದರು. ಜಯಂತಿ ಅಂಗವಾಗಿ ಭಕ್ತರೊಂದಿಗೆ ಮೆರವಣಿಗೆ ಕೂಡ ಆಯೋಜಿಸಲಾಗಿತ್ತು. ಭಕ್ತರು ಘೋಷಣೆಗಳೊಂದಿಗೆ ಮಹನೀಯರ ಸ್ಮರಣೆಯಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಬಲಿಜ ಸಮಾಜದ ತಾಲೂಕು ಅಧ್ಯಕ್ಷ ಧರ್ಮರಾಜು, ಮುಖಂಡರಾದ ಹರ್ಷಿತ್, ಜಿಲ್ಲಾ ಕಾರ್ಯದರ್ಶಿ ರವಿಶಂಕರ್, ಉಪಾಧ್ಯಕ್ಷ ಧರ್ಮರಾಜು ಸೇರಿದಂತೆ ಅನೇಕ ಸಮಾಜ ಮುಖಂಡರು ಮತ್ತು ಭಕ್ತರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಇವತ್ತು 300ನೇ ಜಯಂತಿಯನ್ನು ಹಾಸನ ನಗರದಲ್ಲಿ ಜಿಲ್ಲಾಡಳಿತ ನೇತೃತ್ವದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ನೇತೃತ್ವದಲ್ಲಿ ಇವತ್ತು ಅದ್ದೂರಿಯಾದಂಥ ಕೈವಾರ ತಾತಯ್ಯನವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಇಡೀ ಬಲಿಜ ಸಮಾಜ ಇದ್ರ ಜೊತೆಗೆ ಇವತ್ತು ಮೆರವಣಿಗೆ ಸಮೇತ ಕಲಾಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದೆ. ಇದರ ಸಂಭ್ರಮದಲ್ಲಿ ನಾವೆಲ್ಲರೂ ಇದ್ದೀವಿ. ಕೈವಾರ ತಾತಯ್ಯನವರು ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ದಾರ್ಶನಿಕರು ಮತ್ತು ಸಮಾಜಕ್ಕೆ ಹಲವಾರು ವಿಚಾರಗಳನ್ನ ಭಾಳ ಹಿಂದೆ ನಮಗೆಲ್ಲ ತಿಳಿಸ್ಕೊಟ್ಟವರು. ಮುಂದೆ ಪ್ರಪಂಚ ಹೇಗೆ ನಡೆಯುತ್ತೆ ಅನ್ನೋ ಒಂದು ಕಾಲಜ್ಞಾನವನ್ನು, ಕಾಲತತ್ವವನ್ನು ಹೇಳ್ಕೊಟ್ಟಂಥವ್ರು. ಹಾಗಾಗಿ ಕೈವಾರ ತಾತಯ್ಯನವರ ಜಯಂತಿಯನ್ನು ನಾವೆಲ್ಲರೂ ಸೇರಿ ಇವತ್ತು ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ. ಇಡೀ ಸಮಾಜಕ್ಕೆ, ಹಾಸನದ ಜಿಲ್ಲೆಯಲ್ಲಿರೋ ಸಮಸ್ತ ನಾಗರಿಕರಿಗೆ ನಾವು ಕೈವಾರ ತಾತಯ್ಯನವರ ಜಯಂತಿಯ ಶುಭಾಶಯವನ್ನು ನಾನು ಬಯಸ್ತಾ ಇದ್ದೀನಿ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು
ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಡಳಿತ ಸೌಧದ ಸಭಾಂಗಣದಲ್ಲಿ ಕೈವಾರ ತಾತಯ್ಯ ಜಯಂತಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಶಾಸಕ ಸಿಮೆಂಟ್ ಮಂಜುನಾಥ್ ಮಾತನಾಡಿ, ಸಮಾಜ ಸಂಘಟಿತವಾಗಿದ್ದರೆ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂದರು. ಸಕಲೇಶಪುರ ತಾಲೂಕಿನ ಆಡಳಿತ ಸೌಧದ ಕಚೇರಿಯಲ್ಲಿ ಕೈವಾರ ತಾತಯ್ಯ ಅವರ ಜಯಂತಿಯನ್ನ ಅತ್ಯಂತ ಶ್ರದ್ದಾ ಭಕ್ತಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ತಾಲೂಕು ಶಾಸಕರಾದ ಸಿಮೆಂಟ್ ಮಂಜು ತಾತಯ್ಯ ಅವರ ಜೀವನ, ತತ್ವ ಪದಗಳು ಮತ್ತು ಸಮಾಜಕ್ಕೆ ನೀಡಿದ ಕೊಡುಗೆಗಳ ಕುರಿತು ವಿಶ್ಲೇಷಣಾತ್ಮಕವಾಗಿ ಮಾತನಾಡಿದರು. ನಿವೃತ್ತ ಪ್ರಾಂಶುಪಾಲ ಹಾಗೂ ಬಲಿಜ ಸಂಘದ ಸದಸ್ಯರಾದ ಅಣ್ಣಪ್ಪಸ್ವಾಮಿ ಮಾತನಾಡಿ, ಕೈವಾರ ತಾತಯ್ಯ ಅವರು ಕೇವಲ ಭವಿಷ್ಯವಾಣಿ ಹೇಳಿದವರು ಮಾತ್ರವಲ್ಲ, ಧರ್ಮ, ನೈತಿಕತೆ ಮತ್ತು ಆಧ್ಯಾತ್ಮಿಕ ಜೀವನದ ಮಹತ್ವವನ್ನು ಬೋಧಿಸಿದ ಸಂತರು. ಪಾಶ್ಚಾತ್ಯ ದೇಶಗಳಲ್ಲಿ ನಾಸ್ಟ್ರಾಡಾಮಸ್ ಕುರಿತು ಚರ್ಚೆಯಾಗುತ್ತಿರುವಂತೆ ನಮ್ಮ ಕನ್ನಡ ನಾಡಿನ ಕೈವಾರ ತಾತಯ್ಯ ಅವರ ಕಾಲಜ್ಞಾನವು ಅಷ್ಟೇ ಗಂಭೀರವಾಗಿದೆ ಎಂದರು. ಎಂದಿಗೂ ಅವರ ಆಶ್ರಮ ಮತ್ತು ಸಮಾಧಿ ಇರುವ ಪ್ರದೇಶವನ್ನು ಕೈವಾರ ಕ್ಷೇತ್ರ ಎಂದು ಭಕ್ತರು ಗೌರವದಿಂದ ಕರೆಯುತ್ತಾರೆ. ಆದರೆ ಆ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಸರ್ಕಾರ ಆಲಸ್ಯ ತೋರಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ತಾತಯ್ಯರ ಜಯಂತಿ ಉತ್ಸವ ಕಾಲಜ್ಞಾನ ಮತ್ತು ಸಮಾಜಕ್ಕೆ ನೀಡಿದ ಕೊಡುಗೆಗಳು ಭಾರತದಾದ್ಯಂತ ಮತ್ತು ಪಾಶ್ಚಾತ್ಯ ದೇಶಗಳಲ್ಲಿಯೂ ಪರಿಚಿತವಾಗಬೇಕೆಂಬುದು ನಮ್ಮ ಆಶಯ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಬಲಿಜ ಸಂಘದ ಅಧ್ಯಕ್ಷ ಸತೀಶ್, ತಹಸೀಲ್ದಾರ್ ಸುಪ್ರೀತಾ, ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ವರಪ್ಪ, ಟಿಎಪಿಸಿಎಂಎಸ್ ಅಧ್ಯಕ್ಷ ಶಶಿಕುಮಾರ್, ಸಮಾಜದ ಮುಖಂಡರಾದ ಗೋವಿಂದಸ್ವಾಮಿ ನಾಯ್ಡು, ಮಾಜಿ ಅಧ್ಯಕ್ಷ ಲೋಕೇಶ್, ಮಂಜುನಾಥ್, ರಾಗಿಣಿ, ಲೀಲಾವತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. HCI ನ್ಯೂಸ್, ಸಕಲೇಶಪುರ. ಜೊತೆಗೆ ತನ್ನ ಜೀವನ ಮುಕ್ತಿಯನ್ನು ಮುಗಿಸುವಂತಾಯಿತು ಅಂತ ಕೊಂಡಯ್ಯ ತನ್ನ ಮಗು ನಾರಾಯಣನಿಗೆ ಬೇಕಾದಂಥ ಪ್ರಾಥಮಿಕ ಶಿಕ್ಷಣವನ್ನು ಅಧಿಕೃತವಾಗಿ ಕೊಡಿಸಿದರೆಂದು ಕೂಲಿ ಬಟ್ಟೆಯಲ್ಲಿ ಕಲ್ತ್ಕೊಂಡು ಹೋದರು. ಬಾಲ್ಯದಿಂದಲೂ ಅಧೋಮುಖಿಯಾಗಿರ್ತಕ್ಕಂಥ ಕೈವಾರ ನಾರಾಯಣಪ್ಪನವರು ವಾಡಿಕೆಯಂತೆ ಅವರು ಮದುವೆ ಆಗುತ್ತಾರೆ. ಒಂದು ಮುನಿಯಮ್ಮ ಅಂತಕ್ಕಂಥ ಒಂದು ಹೆಣ್ಣುಗಳೊಂದಿಗೆ ಅವರು 2 ಮಕ್ಕಳಾಗ್ತಾರೆ. ತದನಂತರ ಈ ಯತಿಗಳ ಜೀವನದಲ್ಲಿ ಏನಾದರೂ ಒಂದು ತಿರುಗಳು ಪರ್ವ ನಡಿಬೇಕು ಅಂದ್ರೆ ಒಂದೇನೋ ಮನ್ವಂತ ನಡೀಬೇಕು. ಇವರು ಪ್ರಾಯಸ್ಥರಾಗಿರೋ ಕಾಲದವರೆಗೂ ಹೆಚ್ಚು ಅಧೋಮುಖಿಗಳಾಗೇ ಇರ್ತಾರೆ. ದೇವಸ್ಥಾನಗಳ ಅಂಗಣಗಳಲ್ಲೇ, ದೈವರ ಕಾರ್ಯಗಳಲ್ಲೇ, ದೈವರ ಕೈಂಕರ್ಯಗಳಲ್ಲೇ, ಬಡವರ ಸಹಾಯ ಕ್ರಿಯೆಗಳಲ್ಲಿ ಈ ಥರ ಒಂದು ಸಮಾಜದ ಕ್ರಿಯೆ ಮಾಡುವಂಥ ಮಹಾಪುರುಷರು. ಇವತ್ತು ಕೂಡ ಚಿಕ್ಕಬಳ್ಳಾಪುರದಲ್ಲಿ ಅವ್ರ ಮಠ ಇವತ್ತು ಕೂಡ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ನಮ್ಮ ಗುರುಗಳಾದಂಥ ಅಣ್ಣಪ್ಪಸ್ವಾಮಿಯವರು ಕೆಲವಾರು ವಿಚಾರಗಳನ್ನ ತಮ್ಮ ಮುಂದೆ ಪ್ರಸ್ತಾಪವನ್ನು ಮಾಡಿದರು. ಯಾವುದೇ ಒಂದು ಸಮಾಜ ಎಚ್ಚೆತ್ತುಗಳನ್ನಾದರೆ ಯಾವ ಸರ್ಕಾರಗಳು ಕೂಡ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ನಿಮ್ಮ ಸಮಾಜದ ಬಗ್ಗೆ ಕಾಳಜಿ ಇದ್ದು ನಿಮ್ಮ ಸಮಾಜದ ಮೂಲ ಪುರುಷನ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಭಾವನೆ ನಿಮ್ಮಲ್ಲೂ ಇರಬೇಕು. ನೀವು ಕೂಡ ಸಂಘಟಿತರಾಗಬೇಕು. ಆಗ ಮಾತ್ರ ಯಾವುದೇ ಸರ್ಕಾರಗಳು, ಜನಪ್ರತಿನಿಧಿಗಳು ತಮ್ಮ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಣ್ಣಪ್ಪಸ್ವಾಮಿಯವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ನಿಗಮ ಮಂಡಳಿಯನ್ನು ಕೂಡ ಮಾಡಿಲ್ಲ ಅಂತ ಹೇಳಿದ್ರು. ಖಂಡಿತವಾಗೂ ಹಲವಾರು ಸಮಾಜಕ್ಕೆ ನಿಗಮ ಮಂಡಳಿಯನ್ನು ಮಾಡಿದ್ರು. ಯಾಕೆಂದರೆ ತಮ್ಮ ಸಮಾಜದಲ್ಲೂ ಕೂಡ ಆರ್ಥಿಕವಾಗಿ ಶ್ರೀ ಸತ್ಯ ಸಾಯಿಬಾಬಾ ಅವರ ಅವತಾರ ಶತಮಾನೋತ್ಸವ ಸ್ಮರಣಾರ್ಥವಾಗಿ ಶ್ರೀ ಸತ್ಯಸಾಯಿ ಪ್ರೇಮ ಪರವಾಹಿನಿ ರಥಯಾತ್ರೆಯು ತಾಲೂಕಿನ ಆಯ್ದ ನಗರಗಳಲ್ಲಿ ಸಂಚರಿಸಲಿದೆ ಎಂದು ಸಾಯಿಬಾಬಾ ಸಂಸ್ಥೆಯ ತಾಲೂಕು ಅಧ್ಯಕ್ಷ ಇಂದ್ರೇಶ್ ಎನ್ಎ ಅವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಾಬಾ ಅವರ 100ನೇ ವರ್ಷದ ಸಂಭ್ರಮಾಚರಣೆ ಅಂಗವಾಗಿ ಸುಮಾರು 50 ಹಳ್ಳಿಗಳಲ್ಲಿ ಸಂದರ್ಶನ ನೀಡಲಿದೆ. ಆಂಧ್ರಪ್ರದೇಶದ ಪುಟ್ಟಭರ್ತಿಯಿಂದ ಬಾಬಾ ಅವರ ರಥಯಾತ್ರೆ ಹೊರಟು ಶಿವಮೊಗ್ಗ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮ ಮುಗಿಸಿ ನಂತರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಥಯಾತ್ರೆ ಬರಲಿದ್ದು, ಅಲ್ಲಿಂದ ಇದೇ 4ರಂದು ಬೆಳಗ್ಗೆ ಬೇಲೂರಿನ ಕುವೆಂಪು ನಗರದಲ್ಲಿರುವ ಶ್ರೀ ಸತ್ಯಸಾಯಿ ಬಾಬಾ ಮಂದಿರಕ್ಕೆ ಬರಲಿದೆ. ಅಂದು ಸ್ವಾಮಿಯವರಿಗೆ ನೈವೇದ್ಯ, 8 ಗಂಟೆಗೆ ನಾರಾಯಣ ಸೇವೆ, ಬೆಳಗ್ಗೆ 10 ಗಂಟೆಗೆ 21 ಮಹಿಳೆಯರಿಂದ ಕಳಸದ ಜೊತೆಗೆ ರಾಜಬೀದಿಯಲ್ಲಿ ಮೆರವಣಿಗೆ, ಸ್ವಾಮಿಯವರ ಪಾದ ಸ್ಪರ್ಶಕ್ಕೆ ಅವಕಾಶ ನೀಡಲಾಗುತ್ತದೆ. ಮೆರವಣಿಗೆಯಲ್ಲಿ ವೀರಗಾಸೆ, ಚಂಡಿಮೇಳ, ನೃತ್ಯ, ವಾದ್ಯ ಇರುತ್ತದೆ. ಸಾಯಿಬಾಬಾ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಪದ್ಮನಾಭ ಪೈ ಹಾಗೂ ಸಂಚಾಲಕರಾದ ಪ್ರಭಾಕರ್, ಜಿಲ್ಲಾಧ್ಯಕ್ಷರಾದ ನಾಗರಾಜ್ ಭಾಗವಹಿಸಲಿದ್ದಾರೆ. ತಾಲೂಕಿನ ಪ್ರಮುಖ ಪಂಚಾಯಿತಿಗಳಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತದೆ. ಸುಮಾರು 1,000 ಭಕ್ತಾದಿಗಳು ಸೇರಲಿದ್ದಾರೆ. ಸುಮಾರು 600 ಜನರಿಗೆ ನಾರಾಯಣ ಸೇವೆ, 100 ಜನರಿಗೆ ವಸ್ತ್ರ ವಿತರಣೆ, ನಂತರ ಬಂದಂತಹ ಭಕ್ತಾದಿಗಳಿಗೆ ಭೋಜನ ವ್ಯವಸ್ಥೆ ಮಾಡಲಾಗಿದೆ.
ನಮ್ಮ ಸಂಸ್ಥೆಯು ಹಲವಾರು ವರ್ಷಗಳಿಂದ ಬಡವರಿಗೆ ದೀನದಲಿತರ ಉದ್ಧಾರಕ್ಕಾಗಿ ಸಂಸ್ಥೆ ಶ್ರಮಿಸುತ್ತಿದೆ. ಬಡವರ ಉದ್ಧಾರವೇ ನಮ್ಮ ಉದ್ದೇಶ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಸಾಯಿಬಾಬಾ ತಾಲೂಕು ಸಂಚಾಲಕ ರಾಜೇಗೌಡ ಹಾಜರಿದ್ದರು. HCN ನ್ಯೂಸ್ ಬೇಲೂರು. ನಿರಂತರವಾಗಿ ನಾವು ಸಮಾಜ ಸೇವೆ ಕಾರ್ಯಕ್ರಮಗಳು ಮಾಡ್ಕೊಂಡಿದ್ದೀವಿ. ಕೋವಿಡ್ ಸಮಯದಿಂದ ಹಿಡಿದು ಇಲ್ಲಿವರೆಗೆ ಸುಮಾರು 1,500 ಜನಕ್ಕೆ ಫುಡ್ ಪ್ಯಾಕೆಟ್ಗಳು ವಿತರಣೆ ಮಾಡಿದ್ವಿ. ಸತ್ಯಸಾಯಿಬಾಬಾ ಅವರ ಹುಟ್ಟಿದಬ್ಬ ನವೆಂಬರ್ 23ನೇ ತಾರೀಕು ಬರುತ್ತೆ. ಆ ಟೈಮಲ್ಲಿ ಮತ್ತು ಸತ್ಯಸಾಯಿಬಾಬಾ ಅವರ ಆರಾಧನೆ ಮಹೋತ್ಸವ ಏಪ್ರಿಲ್ 30ನೇ ತಾರೀಕು ಬರುತ್ತೆ. ಏಪ್ರಿಲ್ 24ನೇ ಬರುತ್ತೆ. ಆ ಸಮಯದಲ್ಲಿ ಸಾವಿರಾರು ಜನಕ್ಕೆ ಅನ್ನದಾನ ವಸ್ತ್ರದಾನ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಸತ್ಯಸಾಯಿಬಾಬಾ ಅವರು ಪುಟ್ಪರ್ತಿನಲ್ಲಿ ಬೆಂಗಳೂರು ವೈಟ್ಫೀಲ್ಡಲ್ಲಿ 2 ಆಸ್ಪತ್ರೆಗಳು ಕಟ್ಟಿಸಿದ್ದಾರೆ. ನಮ್ಮ ಬೇಲೂರು ತಾಲೂಕಿನಿಂದ ಸಾವಿರಾರು ಜನಗಳು ಹಾಸ್ಪಿಟಲ್ಲಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇತುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆ ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯ ಗರ್ಭಗುಡಿ ಬಾಗಿಲು ಬಂದ್. ರಾತ್ರಿ ಶುದ್ಧಿ ಕಾರ್ಯ ಬಳಿಕ ಮಾರ್ಚ್ 4ರಿಂದ ದರ್ಶನಕ್ಕೆ ಅವಕಾಶ. ಅನುಸೂಚಿತ ಉದ್ದಿಮೆಗಳಿಗೆ ಕನಿಷ್ಠ ವೇತನ ಘೋಷಣೆಯಲ್ಲಿ ವಿಳಂಬ. ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ಕಾರ್ಮಿಕರ ಆಗ್ರಹ. ರಾಜ್ಯ ಸರ್ಕಾರದ ವಿರುದ್ಧ ಸಿಐಟಿಯು ಕಾರ್ಮಿಕ ಕಚೇರಿ ಮುಂದೆ ಪ್ರತಿಭಟನೆ. ಚರ್ಚೆಗೆ ಗ್ರಾಸವಾಗುತ್ತಿರುವ ಪಾಲಿಕೆ ಆಡಳಿತ. ದಕ್ಷ ಇಂಜಿನಿಯರ್ ಕವಿತಾ ವಿರುದ್ಧ ಕಿರುಕುಳ. ನಿಷ್ಪಕ್ಷಪಾತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲಿ ಸಾಮಾಜಿಕ ಚಿಂತಕಿ ಡಾಕ್ಟರ್ ಸಾವಿತ್ರಿ ಆಗ್ರಹ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.